ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ನವೆಂಬರ್ ಕ್ರಾಂತಿಗೂ ಮೊದಲೇ ದೀಪಾವಳಿ ದಂಗಲ್. ಯತೀಂದ್ರ ಮಾತು ವೈಯಕ್ತಿಕ ಅಂತ ಹೇಳ್ತಾ ಅಹಿಂದ ಪರಂಪರೆ ಅನಿವಾರ್ಯ ಎಂದ ಸತೀಶ್. ಸಿಎಂ ಪುತ್ರ ಎಳಸು ಅಂತ ಹೇಳಿ ಡಿಕೆಶಿ ಕ್ಯಾಂಪ್ ನಿಗಿ. ಯತೀಂದ್ರ ಸಿದ್ದು ಸಿದ್ಧಾಂತದ ದಾಳ. ಜಾರಕಿಹೊಳಿ 2028ಕ್ಕೆ ಗಾಳ. ಅರ್ಧ ಡಜನ್ ನಾಯಕರನ್ನ ಸಿಎಂ ರೇಸ್ ಟ್ರ್ಯಾಕ್ನಲ್ಲಿ ನಿಲ್ಲಿಸಿದ ಎಂಬಿ ಪಾಟೀಲ್. ಡಿಕೆಶಿಗೆ 3 ನಾಮ. ದಾರಿ ತಪ್ಪಿದ ಮಗನ ಪಾತ್ರ ಒಪ್ಪಿಸಿದ ಬಿಜೆಪಿ. ಚಂದ್ರನನ್ನ ನೋಡಿ ಪೂಜಿಸುವವರ ಪ್ರಭಾವದಿಂದ ಕನ್ಫ್ಯೂಸ್. ಅಮಾವಾಸ್ಯೆಯಿಂದ ಸಿದ್ದುಗೆ ಸಂಸದ ತೇಜಸ್ವಿ ಸೂರ್ಯ ಠಕ್ಕರ್. ನಾನೊಬ್ಬ ಸುಸಂಸ್ಕೃತ, ವೈಯಕ್ತಿಕ ಟೀಕೆ ನನ್ನ ಸಂಸ್ಕಾರವಲ್ಲ ಅಂತ ತಿರುಗೇಟು. ಬೆಂಗಳೂರಲ್ಲಿ ಫ್ಲವರ್ ಪಾಟ್ ಪಟಾಕಿ ಜೊತೆ ಹುಚ್ಚಾಟ. ಕೈಯಲ್ಲಿ ಎತ್ಕೊಂಡು ಬೆಂಕಿ ಜೊತೆ ಸರಸವಾಡಿದ ಯುವಕ. ಬಿಹಾರ ಮೂಲದ ಹುಡುಗನ ಕಣ್ಣಿನ ಗುಡ್ಡೆ ಸೀಳಿದ ಪಟಾಕಿ. ಹದಿನಾಲ್ಕು ದಿನಗಳ ಬಳಿಕ ಹಾಸನಾಂಬೆಯ ದರ್ಶನ ಸಂಪನ್ನ. ಮಧ್ಯಾಹ್ನ 1:06ಕ್ಕೆ ಪೂಜೆ ಬಳಿಕ ಶಾಸ್ತ್ರೋಕ್ತವಾಗಿ ತೆರೆಬಿದ್ದ ದರ್ಶನೋತ್ಸವ. 26 ಲಕ್ಷಕ್ಕೂ ಅಧಿಕ ಭಕ್ತರು ಭೇಟಿ. ಅಭೂತಪೂರ್ವ ದಾಖಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.